ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅನದರ್ ಲಾಗ್. ಏನಿಲ್ಲ ಗೈಸ್, ಇವತ್ತು ನಂದು ಫುಲ್ ಡೇ ಸ್ಟಡಿ ಲಾಗ್ ಮಾಡ್ಬೇಕು ಮೊನ್ನೆ. ಅಂದ್ರೆ ಈಗ ನೋಡ್ರಿ ಟೈಮ್ 6:30 ಆಗೈತಿ. ಈಗ ಲೈಬ್ರರಿ ಕಡೆ ಹೊಂಟಿವಿ. ನೋಡೋಣ ಎಷ್ಟು ಅವ್ರು ಇವತ್ತು ಸ್ಟಡಿ ಮಾಡ್ತೀನಿ, ಹಾಗೆ ಎಷ್ಟು ಅವ್ರು ವೇಸ್ಟ್ ಮಾಡ್ತೀನಿ ಅಂತಂದು. ಸರಿ ಗೈಸ್, ನೋಡ್ರಿ ಇವತ್ತು ಈಗ 6:30 ಆಗೈತಿ. ಅಲ್ಲಿ ತುಸು ನೋಡೋಕೆ ವಾತಾವರಣ ಮಳೆ ಆಗೋ ಸಾಧ್ಯತೆ ಐತ್ರಿ. ನೋಡೋಣ ಇವತ್ತೇನು ಲಾಗ್ ಸಕ್ಸಸ್ ಆಗುತ್ತೋ ಫ್ಲಾಪ್ ಆಗುತ್ತೋ, ಈಗ ಮಾರ್ನಿಂಗ್ ಡೌಟ್ ಬರತೈತಿ. ಸರಿ ಗೈಸ್. Guys, time 6:35 ಆಗುತ್ತೆ. Let's start. ಸ್ವಲ್ಪ ಮಳೆ ಬಂದು ಹೋಗಿದ್ದಕ್ಕೆ ವೆದರ್ ಭಾರಿ ಐತೆ ನೋಡ್ರಿ. ಇವತ್ತು ಫುಲ್ ಕೂಲ್ ಐತಿ, ಓದಕ್ಕೆ ಮಸ್ತ್ ವೆದರ್ ಐತಿ ಇವತ್ತು. ಸರಿ ಗಾಯ್ಸ್, ಈಗ ಟೈಮ್ 9 ಆಗೈತಿ. ನಮ್ಮ ಊರಿನ ಫುಲ್ ಸ್ಟಡಿ ಮಾಡೋಣ. ಈ ರೂಮಿಗೆ ಬಂದಿವೆ. ನಾಷ್ಟ ಮಾಡಿ ವಾಪಸ್ ಹೋಗೋಣ. ನೋಡೋಣ ನಾಷ್ಟ ಮಾಡೋದು ನಮ್ಮ ಊರಲ್ಲೇ ಬಂದು ನೋಡೋಣ. ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಹೇಳ್ಕೊಡ್ತೀನಿ ನೋಡಿರಿ. ಆಯಿಲ್ ಹಾಕಿ ಸ್ವಲ್ಪ ಶೇಂಗಾ ಹಾಕ್ರಿ. ಶೇಂಗಾ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿರಿ. ಶೇಂಗಾ ಫ್ರೈ ಆಗಿಂದ ಸ್ವಲ್ಪ ಉಳ್ಳಾಗಡ್ಡೆ ಹಾಕ್ರಿ. ಮತ್ತು ಮೆಣ್ಸಿನ್ಕಾಯಿ ಇದ್ರೆ ಮೆಣ್ಸಿನ್ಕಾಯಿ ಹಾಕೋರಿ. ಇಲ್ಲಿ ನಮ್ಮ ಕಡೆ ಮೆಣ್ಸಿನ್ಕಾಯಿ ಇಲ್ಲ, ಅದಕ್ಕೆ ಉಳ್ಳಾಗಡ್ಡೆ ಅಷ್ಟೇ ಹಾಕಿನಿ. ಉಳ್ಳಾಗಡ್ಡೆ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊರಿ. ಫ್ರೈ ಮಾಡ್ಕೊಂಡು ಇಲ್ಲಿ ಬೀನ್ಸ್ ಹಾಕಿವಿ. ನಿಮ್ಮ ಕಡೆ ಯಾವ ವೆಜಿಟೇಬಲ್ಸ್ ಅದಾವೆ ಅವನ್ನೆಲ್ಲ ಹಾಕೋರಿ. ಹಾಕ್ಕೊಂಡು ಚಂದಾಗ ಫ್ರೈ ಮಾಡಿರಿ. ಸ್ವಲ್ಪ ಫ್ರೈ ಮಾಡಿಂದ ನಿಮ್ಗೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ರಿ. ಹಾಕಿ ಸ್ವಲ್ಪ ಫ್ರೈ ಮಾಡಿರಿ. ಫ್ರೈ ಮಾಡಿಂದ ಈಗ ಖಾರ ಹಾಕೋಬೇಕು ನೋಡ್ರಿ. ನಿಮ್ಗೆ ಎಷ್ಟು ಬೇಕಷ್ಟು ಖಾರ ಹಾಕೋರಿ. ಇಲ್ಲಿ ಚಿಲ್ಲಿ ಹಾಕ್ಕೊಂಡಿದ್ರೆ ಖಾರ ಹಾಕೋ ಅವಶ್ಯಕತೆ ಇಲ್ಲ. ನಾವು ಒಂದು 3 ಟೇಬಲ್ ಸ್ಪೂನ್ ಆಫ್ ಖಾರ ಹಾಕಾಕತ್ತೀವಿ. 4 ಮಂದಿ ಇದ್ದೀವಿ ನಾವು. ಖಾರ ಹಾಕಿ ಇನ್ನೂ ಸ್ವಲ್ಪ ಫ್ರೈ ಮಾಡಿರಿ. ಫ್ರೈ ಮಾಡಿ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದಾರೆ, ಅಂದರೆ ಹಳದಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಈಗ ಸ್ವಲ್ಪ ಟಮಾಟ್ರ್ ಹಾಕಿ ನೋಡ್ರಿ. ಟಮಾಟ್ರ್ ಹಾಕಿ ಇನ್ನೂ ಸ್ವಲ್ಪ ಫ್ರೈ ಮಾಡಿ ಚಂದಾಗ. ಅದು ಸ್ಮೆಲ್ ಹೋಗ್ಬೇಕ್ರೆಲ್ಲ. ಚೆನ್ನಾಗಿ ಫ್ರೈ ಆಗಿಂದ ಮುಗಿತು ನೋಡ್ರಿ. ಇದಕ್ಕೆ ನೀವು ರೈಸರ್ ಹಾಕೋರಿ, ಇಲ್ಲ ಅವಲಕ್ಕಿ ಹಾಕೋರಿ. ನಾನು ಎರಡು ಮಾಡತ್ತೀನಿ. ಈಗ ಸ್ವಲ್ಪ ರೈಸ್ ಹಾಕ್ತೀನಿ ನೋಡ್ರಿ. ಸಾರಿ, ಅವಲಕ್ಕಿ ಹಾಕ್ತೀನಿ ರೀ. ಅವಲಕ್ಕಿ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ನೋಡ್ರಿ ಅವಲಕ್ಕಿ ರೆಡಿ. ಈಗ ರೈಸಿಗೆ ಹಾಕಿನಿ ರೀ. ರೈಸ್ ಮಿಕ್ಸ್ ಮಾಡತ್ತೀನಿ ನೋಡಿ. ರೈಸ್ ಸ್ವಲ್ಪ ಚೆನ್ನಾಗಿ ಅದು ಸ್ವಲ್ಪ ಆರಿದ್ದೈತಿ ರೀ ರೈಸ್, ಅದಕ್ಕೆ ಬಿಸಿ ಮಾಡ್ಕೊಂಡಿರಿ ಚೆನ್ನಾಗಿ. ನೋಡಿರಿ ರೈಸ್ ಹಿಂಗಾಯ್ತು ನೋಡಿ. ನೀವು ಒಂದು ಸ್ವಲ್ಪ ಟ್ರೈ ಮಾಡಿರಿ. ಈಗ ನೋಡಿರಿ ನಾಷ್ಟ ಮಾಡಿದ್ವಿ ಫುಲ್. ನಾಷ್ಟ ಹೆಂಗಿತ್ತು ನೋಡಿದ್ರಿ ನೀವು ಮಾಡಿದ್ದೆ. ನೋಡಿರಿ ನೀವು ಒಂದು ಸಲ ಟ್ರೈ ಮಾಡಿರಿ. ಈಗ ಟೈಮ್ ಬಂದು 10:15 ಆಗೈತಿ. ಈಗ ಮತ್ತೆ ಲೈಬ್ರರಿ ಕಡೆ ಹೊಂಟಿವಿ. ನೋಡಿ ಎಷ್ಟು ಅವರ್ ಆಗುತ್ತೆ ಸ್ಟಡಿ ಮಾಡೋದು. ಬರ್ರಿ ಲೈಬ್ರರಿ ಎಲ್ಲರೂ.
ಧಾರವಾಡದಾಗ ಫುಲ್ ಗುಳೆ ಐತಿ. 2 ಗಂಟೆಗೆ ಟೈಮ್. ಈಗ ಹೊಂಟಿವಿ ರೂಮ್ ಕಡೆ ಊಟಕ್ಕೆ. ಊಟ ಮಾಡಿ ಮತ್ತೆ ಸಂಜೆ ಒಂದು ಬಂದು ಲೈಬ್ರರಿಗೆ. ಮತ್ತೆ ರೆಡಿ ಆಗಿದ್ರು ಈಗ ಲೈಬ್ರರಿ ಹೋಗ್ಬೇಕಂತಂದು ರೆಡಿ ಆಗ್ಬೇಕು. ಲೈಬ್ರರಿ ಹೋಗ್ಬೇಕಂತಂದು ಬಟ್ ಈ ಮಳೆ ನೋಡ್ರಿ ನಮಗೆ ಸ್ಟಡಿ ಮಾಡೋಕೆ ಬರೋವಂತು. ನಮ್ಮ ದೋಸ್ತ ಬಂದು ನೋಡ್ರಿ ಈಗ ನೀರು ತುಂಬ ಇರುತ್ತೆ ನಮ್ಗೆ ಓದೋ ಚಿಂತೆ ನಮ್ಗೆ ಹತ್ತಿರ ನೀರಿನ ಚಿಂತೆ ಹಾಂ ಚಟ್ಟಿಗೆ ಪಾಕ ಚಿಂತೆ ಅಂದ್ರೆ ಮಾತು ಹೇಳ್ತಾರ ನಾ ಸ್ಯಾಂಡ್ ಹೊಡೆದ್ರೆ ಮಳೆ ಬಂದಕ್ಕಂತ ಮಳೆ ನೋಡ್ರಿ ಇಲ್ಲಿ ನೋಡ್ರಿ ಧಾರವಾಡದಾಗ ಯಾವ ನಮೂನೆ ಮಳೆ ಆಗತ್ತೆ ನೋಡ್ರಿ. ಹಾಗಾಗಿ ಮಧ್ಯಾಹ್ನದಾಗ ಮಳೆ ಹಿಂಗೆ ಐತಿ. ನಮ್ಗೆ ಮಧ್ಯಾಹ್ನ ಊಟ ಮಾಡೋಕೆ ಲೇಟ್ ಮಾಡ್ತಾರೆ. ಈಗೂ ಮಳೆ ಆಗತ್ತೆ ನೋಡ್ರಿ. ಅಪರೂಪಕ್ಕೆ ಇವತ್ತು ಒಂದು ಸ್ಟಡಿ ಲಾಗ್ ಮಾಡಕತ್ತೀನಿ. ಅದು ಫ್ಲಾಪ್ ನೋಡ್ರಿ. ಫಸ್ಟ್ ಡೇನ ಫ್ಲಾಪ್. ನಮ್ಮ ಜೀವನನ ಬರ್ಬಾರ್ದಂಗೆ ಐತ್ರಿ ಈ ಮಳೆಗೆ. ನಮ್ಮ ಓದು ಮನಸ್ಸು ಇದ್ದಂಗಿಲ್ಲ ರೀ ಅದಕ್ಕೆ ನೋಡ್ರಿ. ಪುಣ್ಯಕ್ಕೆ ಈ ಮಳೆ ಒಂದು ಸೋರ್ತಿತ್ತು ರೀ. ಮಣ್ಣಾರ ಓನರ್ ಹೇಳಿ ಹಾಳಿ ಹಚ್ಚಿವ್ರಿ ಒಂದು ಅದು ಸೋರಾತ್ಲಿ. ಆಯ್ತು ಆಡ್ರಿ ಏನಿಲ್ಲ ರೀ ರೂಮ್ನಾಗ ಹೋಗ್ತೀವಿ ಮತ್ತೆ ಚಿಕನ್ ಮಾಡ್ಕೊಂಡು ತಿಂತೀವಿ. ಇದ ಖುಷಿಗೆ ಖುಷಿಗೆ ಹಾಂ